ನಮ್ಮ ಆನೇಕಲ್ ಕರ್ಗ ಅಂದ್ರೇ ಚಂದ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಸ್ಟೈಲ್ ವಿತ್ ನಮ್ಮ ಆನೇಕಲ್ ಫುಲ್ಲು ಲೈಟಿಂಗ್ಸಲ್ಲಿ ಮಿಣ ಅಂತಿದೆ ಅಲ್ವಾ? ಹೌದು, ಯಾಕಂದರೆ ನಮ್ಮ ಆನೇಕಲ್ ಕರ್ಗ ನಡೀತಾ ಇದೆ. ಅದಕ್ಕೆ ನಾವು ಹಸಿ ಕರ್ಗ ಇತ್ತಲ್ಲ, ಆಗ ಆರ್ಕೆಸ್ಟ್ರಲ್ಲಿ ಅರೇಂಜ್ ಮಾಡಿದರು ಅಂತ ನೈಟೇ ಒಂದು ರೌಂಡ್ ಹೋಗಿ ಬಂದ್ವಿ ಬೈಕಲ್ಲಿ ನನ್ನ ಮಗಳನ್ನ ಎತ್ಕೊಂಡು. ಆಮೇಲೆ ತಿರ್ಗಾ ಬೆಳಗಿನ ಜಾವ ಹಸಿ ಕರ್ಗ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ರೌಂಡ್ ಹಂಗೆ ಸುತ್ತಾಡ್ಕೊಂಡು ಬಂದ್ವಿ. ನೋಡಿ ಎಷ್ಟು ಜನ. ಚೌಡೇಶ್ವರಮ್ಮ ದೇವಸ್ಥಾನ ಅಂತೂ ಮಿಣುಕ್ತಾ ಇದೆ. ಇದನ್ನ ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆಂದ. ನಮ್ಮ ಆನೇಕಲ್ ಅಂದ್ರೇ ಚೆಂದ. ನೋಡಿ, ಇವರೇ ಈ ವರ್ಷ ಕರ್ಗ ಹೊರ್ತಾ ಇರೋದು. ಸೊ ಇವಾಗ ಅಲ್ಲಿ ಕಲ್ಯಾಣಿ ಹತ್ರ ಪೂಜೆಗೆ ಅಂತ ಹೊರಡ್ತಾ ಇದ್ದಾರೆ ಎಲ್ಲರೂ. ಹಂಗೆ ಜಾತ್ರೆನಲ್ಲಿ ಹೋಗ್ಬೇಕಾದ್ರೆ ನಮ್ಮ ದೊಡ್ಡಪ್ಪವ್ರು ಸಿಕ್ಕಿದ್ರು, ಅವ್ರ ಜೊತೆನೂ ಮಾತಾಡ್ತಾ ಇದ್ವಿ. ಆರ್ಕೆಸ್ಟ್ರಾ ಸದ್ದಿಗೆ ನಾವು ಏನು ಮಾತಾಡ್ತಿದ್ವಿ ಅನ್ನೋದು ಕೇಳಿಸ್ತಾ ಇರಲಿಲ್ಲ. ಒಬ್ಬೊಬ್ರು ಒಂದೊಂದು ಕಡೆ ಇದ್ದರು, ಒಂದೊಂದು ಕಡೆ ಒಬ್ಬೊಬ್ಬರು ಸಿಗ್ತಾಯಿದ್ರು. ಎಲ್ಲರೂ ಮಾತಾಡಿಸ್ಕೊಂಡು, ಜಾತ್ರೆ ಅಂದ್ರೇ ಹಾಗೆ, ಎಲ್ಲರೂ ಸೇರ್ತೀವಿ. ಆದರೆ ಒಬ್ಬೊಬ್ರು ಒಂದೊಂದು ಕಡೆ ಹೋಗ್ಬಿಟ್ಟಿರ್ತಾರೆ. ಸರಿ, ಅವ್ರನ್ನ ಮಾತಾಡಿಸ್ಕೊಂಡು ಮನೆಗೆ ಬನ್ನಿ ಫ್ರೀ ಆದಾಗ ಅಂತ ಹೇಳಿಬಿಟ್ಟು ಏನೇನು ಸ್ಟಾಲ್ಸ್ ಎಲ್ಲ ಇಟ್ಟಿರ್ತಾರಲ್ಲ ಅದನ್ನೆಲ್ಲ ನೋಡೋಣ ಒಂದು ರೌಂಡು ಅಂತ ಹೋಗಿದ್ವಿ. ಇಲ್ಲೆಲ್ಲ ಬುಕ್ಸು, ಇಯರಿಂಗ್ಸು, ನಾರ್ಮಲ್ ಜಾತ್ರೆನಲ್ಲಿ ಏನೇನಿರುತ್ತೆ ಎಲ್ಲ ಸ್ಟಾಲ್ಸ್ ಎಲ್ಲ ಇಟ್ಟಿದ್ರು. ನಾವೇನು ಪರ್ಚೇಸ್ ಮಾಡಿಲ್ಲ ಈ ಸತಿ, ಬಟ್ ಪಾಪುಗೆ ಬೋಡಿ ಮಾಡಿಸಿದ್ವಿ ಅಂತ ಒಂದು ಹ್ಯಾಟ್ ಮಾತ್ರ ತೊಗೊಂಡ್ವಿ. ಈ ಸತಿ ರಥ ಎಲ್ಲ ಇತ್ತು, ಲಾಸ್ಟ್ ಇಯರ್ ಎಲ್ಲ ಇರಲಿಲ್ಲ. ಈ ಸತಿ ರಥ ತೇರುಗಳನ್ನೆಲ್ಲ ಜಾಸ್ತಿನೇ ಕರೆಸಿದ್ರು. 5 days ಕರ್ಗ ಏನೋ ನಡೆಯುತ್ತೆ. ಫುಲ್ಲು ಜನ ತುಂಬ್ಕೊಂಡಿರ್ತಾರೆ. ಇದು ನೋಡಿ, ಇದು ಬಲರಾಮನ್ನೆಲ್ಲ ಅರೇಂಜ್ ಮಾಡಿದ್ದಾರೆ. ಇದಕ್ಕೇನೋ ಸ್ಟೋರಿ ಇದೆ, ನಂಗೆ ಅಷ್ಟೊಂದು ಕ್ಲಿಯರಾಗಿ ಗೊತ್ತಿಲ್ಲ. ಮತ್ತು ಹಾಗೆ ನಾವು ಕರ್ಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬಂದ್ವಿ. ನೋಡಿ, ಇದೇ ಕರ್ಗ ದೇವಸ್ಥಾನ. ಸೊ ಇಲ್ಲಿ ಆನೇಕಲ್ಲಲ್ಲಿ 2 ಕರ್ಗ ದೇವಸ್ಥಾನ ಇದೆ. ಈ ಇಯರು ಆನೇಕಲ್ಲಲ್ಲಿ 2 ಸತಿ ಕರ್ಗ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು ಈ ಏಪ್ರಿಲಲ್ಲಿ ಆಗೋಗಿದೆ, ಇನ್ನೊಂದು ಮೇನಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ನಿಜಾನೋ ಸುಳ್ಳೋ ಗೊತ್ತಿಲ್ಲ, ನೋಡ್ತೀವಿ. ನೆಕ್ಸ್ಟ್ ಮಂತು ಒಂದು ಕರ್ಗ ಆದರೆ ಇನ್ನೊಂದು, ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ಕರ್ಗ ಟೈಮಲ್ಲಿ 5 days ಕೂಡ ಜನ ಈ ಜಾಗದಲ್ಲಿ ತುಂಬ್ಕೊಂಡಿರ್ತಾರೆ. 5 ದಿನವೂ ಏನಾದರೂ ಒಂದು ಇದ್ದೇ ಇರುತ್ತೆ. ಲೈಕ್ ಹಸಿ ಕರ್ಗ, ಕೋಟೆ ಜಗಳ, ಒಣ ಕರ್ಗ, ರಥ, ಆರ್ಕೆಸ್ಟ್ರಾ ಅಂತ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲೇ ಪಕ್ಕದಲ್ಲೇ 160 rupees ಸೇಲ್ ಹಾಕಿದ್ರು. ಎಷ್ಟು ಚೆನ್ನಾಗಿತ್ತು ಅಂದರೆ, ಆನೇಕಲ್ಲಲ್ಲಿ ಯಾರೇ ಇರಲಿ ಮಸ್ಟ್ ಇಲ್ಲಿಗೆ ಬರಲೇಬೇಕು. ಬಿಕಾಸ್ ಎಲ್ಲ ಥರ ಐಟಮ್ ನಿಮಗೆ ಸಿಗುತ್ತೆ. ಕಬ್ಬಿಣದ ಐಟಮಿಂದ ಪ್ಲಾಸ್ಟಿಕ್ ಬಟ್ಟೆಗಳು ಕೂಡ ಸೇಲ್ ಹಾಕಿದ್ರು, ಚೆನ್ನಾಗೂ ಇತ್ತು. ಈ ಸೇಲ್ ಬರೀ ಕರ್ಗಕ್ಕೆ ಮಾತ್ರ ಅಲ್ಲ, ಇದು ಪರ್ಮನೆಂಟ್. ಅಲ್ಲೊಂದು ಚೌಟ್ರಿ ಇದೆ, ಅಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ನಾನು ಕಂಪ್ಲೀಟ್ ಇನ್ನೊಂದು ವೀಡಿಯೋ ಮಾಡಬೇಕು ಅಂತ ಇದ್ದೀನಿ, ಆ ಸೇಲಲ್ಲಿ ಏನೇನಿದೆ, ಎಷ್ಟು, ಏನು ಎತ್ತ ಅಂತ. ಸೊ ಮೇ ಬಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಈ ಸೇಲ್ಗೆ ಹೋಗ್ಬಿಟ್ರಂತೂ ನೋಡಿದ್ದೆಲ್ಲ ತೊಗೊಬೇಕು ಅಂತ ಅನ್ಸುತ್ತೆ. ಬಿಕಾಸ್ ಎಲ್ಲ ಯೂಸ್ಫುಲ್ ಆಗೋ ಐಟಮ್ಸೇ ಸಿಗುತ್ತೆ. ಅಲ್ಲಿಗೆ ಹೋದ್ಮೇಲೆ ಅನಿಸುತ್ತೆ, ಹೌದು ಇದು ನಮ್ಗೆ ಯೂಸ್ ಆಗುತ್ತೆ ನಮ್ಮ ಮನೆಗೆ ಅಂತ ಅನಿಸುತ್ತೆ. ಸೊ ಆ ಥರ ಇದೆ ಈ ಸೇಲು, ಅದಕ್ಕೆ. ಸೊ ಹಾಗೆ ಹಿಂಗೆ ಒಂದು ರೌಂಡ್ ಹಾಕ್ಕೊಂಬರೋಣ ಅಂತ ಹೋಗಿದ್ವಿ. ಇಲ್ಲಿ 1 ಗ್ರಾಮ್ ಗೋಲ್ಡ್ ಬ್ಯಾಂಗಲ್ಸ್ ಮತ್ತು ಇಯರಿಂಗ್ಸ್ ಇತ್ತು. ಇವರು ಆನೇಕಲ್ ಅವರೇನೆ. ಸೊ ಅದನ್ನು ಹಾಕ್ಕೊಂಡು ಟ್ರೈ ಮಾಡ್ತಾಯಿದ್ದೆ. ಮತ್ತು ನನ್ನ ಮಗಳು ಫೇವ್ರೆಟ್ ನಾಯಿ ಸಿಕ್ಬಿಟ್ಟಿತ್ತು. ಅವಳಿಗೆ ನಾಯಿ ಅಂದರೆ ಪ್ರಾಣ. ನಾಯಿ ಜೊತೆ ಒಂಚೂರು ಅವಳು ಆಟ ಆಡಿಕೊಂಡು ಆಮೇಲೆ ನಾವು ಮನೆಗೆ ಬಂದುಬಿಟ್ವಿ. ಸೊ 5 o'clock ಗೆದ್ದು ಹಸಿ ಕರ್ಗ ನೋಡಿದ್ವಿ. ಆ ಬ್ಲಾಗ್ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.